ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ಆಯೋಜಿಸಿದ ಪಂಚಾಯತ್ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಶಾಸಕರು ಕೆ ಮಹದೇವ್ ಮಾತನಾಡಿ, ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಗೆಲ್ಲಿಸಲು ಕಾರ್ಯಕರ್ತರು ಇಂದಿನಿಂದಲೇ ಸಕ್ರಿಯವಾಗಿ ಪಕ್ಷವನ್ನು ಬಲಪಡಿಸಲು ಮುಂದಾಗಬೇಕು. ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷವು ಗೆಲ್ಲುವುದರ ಮೂಲಕ ಪಕ್ಷವನ್ನು ಬಲಪಡಿಸಬೇಕಾಗಿ ಎಲ್ಲ ಕಾರ್ಯಕರ್ತರು ಇಂದಿನಿಂದಲೇ ಪಕ್ಷವನ್ನು ಬಲಪಡಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಪ್ರತಿ ಪಂಚಾಯತಿ ಹಂತದಿಂದ ಪಕ್ಷವನ್ನು ಎಲ್ಲ ಹಿರಿಯರು, ಯುವಕರು ಇವೆಲ್ಲರೂ ಒಟ್ಟಾಗಿ ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ಕೋಬೇಕಾಗಿದೆ. ಬೆಟ್ಟದಲ್ಲಿ ನಿಮ್ಗೆ ಎಷ್ಟು ಬೂತ್ ಬರ್ತವೆ? 6 ಬೂತ್ಗೂ 6 ಜನ ಅಧ್ಯಕ್ಷರನ್ನ ನೇಮಕ ಮಾಡಿಕೊಂಡು ಆ ಸಮಿತಿನಲ್ಲೂ ಸಮಿತಿಯನ್ನು ಮಾಡಿಕೊಂಡು ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಮಾಡಿಕೊಂಡು ಈ ಅಧ್ಯಕ್ಷ ಏನು ಮೇನ್ ಅಧ್ಯಕ್ಷ ಆಯ್ತಾನೆ ಅವನು ಒಂದು ಸಮಿತಿಯನ್ನು ಮಾಡಿಕೊಂಡು ಉಸ್ತುವಾರಿ ಮಾಡಿ ಎಲ್ಲ ಬೂತ್ನಲ್ಲಿ, ಎಲ್ಲ ಬೀದಿಗಳಲ್ಲೂ, ಎಲ್ಲ ಸಮಾಜಕ್ಕೂ ನಾವು ಕೊಟ್ಟಿರೋ ಕೊಡುಗೆ ಏನು ಈ ಬೆಟ್ಟದಪುರಕ್ಕೆ JDS-ನಿಂದ ಮಾದೇವಣ್ಣ ಅಂತ ಹೇಳೋದು ಬೇಡ, JDS ಪಾರ್ಟಿಯಿಂದ ಕೊಟ್ಟಿರ್ತಕ್ಕಂಥ ಕೊಡುಗೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಒಂದೇ ವರ್ಷದ 2 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಇನ್ನು ಮೇಲೆ ಪೂರಾ BJP ಸರ್ಕಾರ ಬಂತು. ಆದರೂ ಶಾಸಕರ ಕೆಲಸ ಮಾಡುವಾಗ ಶ್ರಮವಹಿಸಿ ಕೆಲಸ ಮಾಡಿದ್ದೇವೆ. ನಿಮಗೆ ನನ್ನ ಮತದಾರರ ಹತ್ರ ಹೋಗಿ JDS-ಗೆ ಮಾದೇವಣ್ಣನಿಗೆ ಮತ ಕೊಡಿ ಅಂತಕ್ಕಂಥ ಮುಜುಗರ ನಿಮಗೆ ಬರೋದಿಲ್ಲ. ಬೇರೆಯವ್ರಿಗಾದ್ರೂ ಮುಜುಗರ ಆಯ್ತದೆ, ಜನ ಬೈದು ಕಳಿಸ್ತಾರೆ. ಆದರೆ ನನಗೆ ಮತ ಕೇಳಿದ್ರೆ ಖಂಡಿತ ಬೆಳಕುಪುರ ಜನ ತಿರಸ್ಕಾರ ಮಾಡೋದಿಲ್ಲ ಅನ್ನೋ ಭಾವನೆ ಇದೆ. ಆ ಭಾವನೆಗೆ ಅನುಗುಣವಾಗಿ ನೀವೆಲ್ಲ ಸ್ವಲ್ಪ ಶ್ರಮ ತಗೋಬೇಕಷ್ಟೆ. ನೋಡಿ, ನನ್ನ ಕೆಲಸನ ನೋಡಿ ಆಮೇಲೆ ನಿರ್ಧಾರ ಮಾಡಿ. ನಿಮ್ಮ ಬೆಟ್ಟದಪುರಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಯಾರು ಹೇಳಿದ್ರು ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಖಂಡಿತ ಇರಿಸ್ತಾರೆ. ಹೆಚ್ಚು ಅನುದಾನ ಇರ್ತದೆ ಸರ್ಕಾರದಿಂದ. ನಮ್ಮ ಒತ್ತಡ ಮಾಡಿದ್ರೆ ಅದರಲ್ಲೂ ಸಹ ಏನೆಲ್ಲ ಜನರಿಗೆ ಬೇಕಾಗಿರ್ತಕ್ಕಂಥ ಸಾಮಾನ್ಯ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಬೆಟ್ಟದಪುರ ಜನರು ಮಲ್ಲಿಕಾರ್ಜುನ ಸ್ವಾಮಿ ಸಾಕ್ಷಿಯಾಗಿ ಬ್ರಹ್ಮರಾಮ ತಾಯಿಯ ಆಶೀರ್ವಾದದಿಂದ ನನಗೆ ಇನ್ನೊಂದು ಆಶೀರ್ವಾದ ಮಾಡಲಿ. ಈ ಸಾರಿ ಬೆಟ್ಟದಪುರದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಾಗಿ ಉತ್ತಮವಾದಂಥ ಅಭ್ಯರ್ಥಿಗಳು ಹಾಕೊಳ್ಳೋದಕ್ಕೆ ಅಧ್ಯಕ್ಷರು, ಒಬ್ಬ ಕೋರ್ ಕಮಿಟಿ ಅಧ್ಯಕ್ಷನನ್ನು ಮಾಡ್ತೀನಿ. ಅವ್ರಗಳ ಮುಖಾಂತರ ಕೂತ್ಕೊಂಡು ಯಾವ ಅಭ್ಯರ್ಥಿ ಹಾಕಿದ್ರೆ ಗೆಲ್ಲುವಿಕೆ ಸಾಧ್ಯ ಅಂದರೆ ಇಬ್ಬಿಬ್ಬರು ನಿಂತರೆ ಸೋಲ್ತಾರೆ. ಇದೇ ಸಂದರ್ಭದಲ್ಲಿ ಅಣ್ಣಯ್ಯ ಶೆಟ್ರು, ಮಂಜುನಾಥ್ ಸಿಂಗ್, ಸುಬ್ರಹ್ಮಣ್ಯ, ಬಸವರಾಜ್, ರಾಜಶೇಖರ್, ಗಿರಿಗೌಡ್ರು, ರಾಘು, ಹರೀಶ್, ಮಂಜುನಾಥ ಹಾಗೂ JDS ಕಾರ್ಯಕರ್ತರು ಹಾಜರಿದ್ದರು.